ಸೇಡಿಗೆ ಸೇಡಿ ಅಮ್ಮ ಈ ಪ್ರತಿಕಾರದ ಕೂಗು ನನ್ನ ಹೃದಯಕ್ಕೆ ಅಪ್ಪಳಿಸಿದ ಸಪ್ಪಳಿಕೆ, ನನ್ನ ರೋಮವೆಲ್ಲ ಬಾಣವಾಗಿ ಇಡೀ ಭವನವನ್ನೇ ಸುಡುವಂತಾಗಿದೆ. ಆ ಸೇಡಿಗಾಗಿ ಸೆಡಿದದ್ದ ಮಿಡಿನ ಆಗರ ಎಡೆಯಿಂದ ಆ ಜಮೀನ್ದಾರ್ ಜಡದೇವನ್ನು ಸುಡಲೇಬೇಕು. ರಾಮಾಯಣದಲ್ಲಿ ಆ ರಾವಣಿಗೆ ಹೆಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿಗೆ ಮಣ್ಣಿನ ಸೇಡು. ಮಹಾಭಾರತದಲ್ಲಿ ಆ ಕೌರವನಿಗೆ ಮಣ್ಣಿನ ಸೇಡಿದ್ದರೆ ಈ ಚಕ್ರವರ್ತಿಗೆ ಅಧಿಕಾರದ ಸೇಡು. ರಂಗ ರಂಗ ರಂಗು ರಂಗಿನ ರಾಜಕೀಯ ರಂಗದಿಂದ ನೀನೊಂದು ಉತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು. ಅಂದಿನಿಂದಲೇ ಎಂದಿನವರೆಗೆ ನನ್ನ ಹೃದಯದಲ್ಲಿ ಹೊತ್ತಿ ನಿಂತಿದೆ ಸೇಡಿನ ಜ್ವಾಲಾಮುಖಿ. ಈ ದಿಟ್ಟ ಚಂದ್ರಕಾಂತನಿಗೆ ನೀ ಶರಣಾಗಿ ಬಾಳುತ್ತಿದ್ದರೆ ನಿನ್ನ ಬಾಳಿಗೆ ಮುಳ್ಳಿನ ಪಂಜರ ನಾನಾಗಿ ಸೂರ್ಯನೆಂದ ಸೆಡಿದದ್ದ ನಿನ್ನ ತಮ್ಮನ ಜೀವನ ಜಾಣಕ್ಕೆ ಗುರಿ ಮಾಡಿ ಅವನ ಚಿತ್ತಾಭಸ್ಮವನ್ನು ನಾನು ಅವನಿಗೆ ಹಚ್ಚಿಕೊಂಡು ಚಂದುಳ ಚೆಲುವೆರಾಗಿ ಬೆಳೆದ ನಿತ್ತ ಭಾಗ್ಯಶ್ರೀ ಶೀಲದೊಂದಿಗೆ ನುಂಡು ನನ್ನ ಸೇಡು ನಾನು ತೀರಿಸಿಕೊಳ್ಳದಿದ್ದರೆ ಮೇರಾ ನಾಮ್ ಚಕ್ರವರ್ತಿ ಚಂದ್ರಕಾಂತನೇ ನೈ. ಭುಜಂಗ ओसी किसका दौलत नहीं, दौलत नहीं, पुलिस किसका दोस्ती नहीं. ಅದೇನಂತೂ ಬೇಗ ಅಪ್ಪಣೆ ಮಾಡಿದನೆ. 21ನೇ ಶತಮಾನದಲ್ಲಿ ಗತ ವೈಭವದಲ್ಲಿ ನಿಮಗಾಗಿ ಚಂದ್ರಲೋಕದ ನಕ್ಷತ್ರವನ್ನು ತಂದು ಕೊಡುವೆ. ಹೌದಾ? ಹೌದನೇ. ಹೋದ ವರ್ಷ ನಿಮಗಾದ ಅವಮಾನದಲ್ಲಿ ನಾನೇ ಮಾಡಿನಿ ಅಂದು ನಿಮಗಾದ ಅವಮಾನದಲ್ಲಿ ಹೋಗಿ ಹೇಳಿದ ಸುರ ಸುಂದರ ಚಂದ್ರಿಕೆಯನ್ನು ತಂದು ನಿಮ್ಮ ಅಂದದ ಅರಮನೆಗೆ ದಿಂಬಿಗೆ ಹೊಂದಿಸಿದಂತೆ ಈಗಲೇ ನಿಮಗೆ ಅಪಕೀರ್ತ ಬೆಗೆದ ವೀರಮಣಿ ಸುಂದರಿಯನ್ನು ತಂದು ನಿಮಗೆ ಅರ್ಪಿಸಲವೇ? ಬೇಗ ಶಬಾಷ್ ಭುಜಂಗ ಶಬಾಷ್.
ಶಾಬಾಸ್. ಈ ತರ ಇರಬೇಕು ನಿನ್ನಂತ ಧೀರ ಬಂಟ. ನಿನ್ನಂತ ಬಂಟನನ್ನು ಪಡೆದುದು ನನ್ನ ಪುಣ್ಯ. ಈ ನೀನು ಇದೇ ರೀತಿ ನನ್ನ ಕೀರ್ತಿಗೆ ಕಳಸವಾಗಿ ನಿಂತರೆ ಈ ನಾಡಿನ ಹಂತ ಹಂತವಾಗಿ ವಿಷ ಜಂತುಗಳನ್ನು ತಿಂದು ತೇಗಿ ಬಿಡುವೆ ಸೂರನಾಗಿ. ಈ ಭುಜಂಗನ ಬಾವು ಬಲದ ಮೇಲೆ ಯಾವ ಸಂಸ್ಥೆ ಬೇಡರ್ ಗೌಡರೇ? ಸಹಸ್ರದ ಬಾವು ಬಲದ ಮೇಲೆ ಕ್ರಾಂತಿವೀರಾರ್ಜುನನ್ನು ಈ ಪುನರಾವರ್ತದಲ್ಲಿ ಜನ್ಮವೇ ಈ ಅಂಜದ ಕಂಡಾಗಿ ಈ ನಗರಕ್ಕೆ ನಂಜುಂಡನೆಂಬ ಪುಂಡ ಪೋಖರಿಗಳನ್ನು ಕಂಡು ತೆಗೆದು ಪ್ರಚಂಡ ನಿಮ್ಮ ಮಾತುಗಳಿಗೆ ಪರಿಪಾಲಿಸೋದೇ ಭುಜಂಗನ ಗುರಿ. ಸಂತೋಷ, ಪರಮ ಸಂತೋಷ. ಭುಜಂಗ, ಈಗಲೇ ನನಗೆ ವೈರಿಯಾಗಿ ಕಾಣಿಸಿಕೊಂಡಿರುವ ಆ ಜಮೀನ್ದಾರ್ ರಂಗನಾಥನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿದ್ದೇನೆ. ಅಂದ ನಂತರ ಮುಂದಿನ ಕಾರ್ಯ. ಕರೆಯೋದಕ್ಕೆ ಹೋದ ತಿರುಪತಿ ಇನ್ನೂ ಬರಲಿಲ್ಲವೇ? ನಮಸ್ಕಾರಿಪ್ಪ ದನರ ನಮಸ್ಕಾರ. ಶ್ರೀ ಚಕ್ರವರ್ತಿ ಚಂದ್ರಕಾಂತ್ ಅವರಿಗೆ ಈ ತಿರುಪತಿಯಿಂದ ನಮಸ್ಕಾರಗಳು. ಬೆಂಕಿ ಹಾಕೋ ನಿನ್ನ ನಮಸ್ಕಾರಕ್ಕೆ. ಆ ಜಾಗ ವಿಚಾರಣೆಗೆ ಬೇಗ ಆ ರಂಗನಾಥನನ್ನು ಕರೆದುಕೊಂಡು ಕಳಿಸಿದರೆ ಹಾಗೆ ಒಬ್ಬನೇ ಬಂದ್ಯಾ? ಶತಮರ್ಕ ಏ ತಿರುಪತಿ, ಅಪ್ಪ ಅವ್ನು ಏನ ನನಗೆ ಗೊತ್ತು. ನಿನಗೆ ಎಷ್ಟು ಹಾರ್ಯಾಡನ್ನ ನನಗೆ ಗೊತ್ತೈತೆ, ನಿಂಗೆ ಗೊತ್ತಿಲ್ಲ. ಏನಂದ ಜಮೀನ್ದಾರ ನನ್ನ ಮಗ? ನಿಮ್ಮ ದೊಡ್ಡ ಧ್ವನಿನ ದೊಡ್ಡ ಪುಂಡನ ಅವನ ಜಾಗ ಇರ್ಬೋದು. ಅವ ಬೇಕಾದ ಅವ್ರ ಅಪ್ಪಂದ್ರಾಗಲಿ ನಿಂದರಾಗಲಿ ಬೇಕಾದ ದುನಿಯಾ ಮಾಡ್ಬೋದು. ಆಯ್ತು ನಮಗೆ ಮಾಡೋದು ಅಷ್ಟು ನೋಡೋಣ. ಇವು ಬಂದ ಅವ್ರ ಬರೋಣ. ಲೇ ಹಲ್ ಕಟ್ಟು ನನ್ನ ಸುಳಿ ಮಗನ, ಬೇವರ್ಸಿ ನನ್ನ ಮಗನ, ಮಗನ ಕಿಸ್ಬಾಯ್ ನನ್ನ ಮಗನ. ಇನ್ನೊಮ್ಮೆ ಈ ಜಗದಾಗ ನಿತ್ತು ಮಾತಾಡಿದ್ರಂದ್ರ ಕೊಡ್ಲಿ ನಿನ್ನ ಕಚ 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 ಅಪ್ಪ ಕೊಡ್ಲಿ ಎಷ್ಟೇ ಬಿಟ್ಟಾನ. ಅವರ ಅಣ್ಣ ಎದುರಿಗಿದ್ದರು ನನ್ನನ್ನೇ ಕಥೆನೆ ಕಡಿದ್ರೆ ಎಂದು ಸೊಕ್ಕಿನಿಂದ ಮಾತನಾಡಿದನ ಆ ಸೊಕ್ಕಿನ ವೀರಭದ್ರ. ಮಾತಾಡ್ತಿರ್ಲೇ ಸಾವುಕಾರ, ನಿನಗ ಮಾತಾಡ್ತೀನಿ. ನನ್ನ ಮನೆಗೆ ಬಂದು ನನಗೆ ಮಾತನಾಡ್ತೇನೆ ಓ ಬಡವ. ಆಗಿ ತಪ್ಪಿ ಮಾತನಾಡಿದ್ರೆ ನಿನಗೆ ಅಷ್ಟೇ, ನಿಮ್ಮಪ್ಪನಿಗೂ ಕೂಡ ನಾ ಹೀಗೆ ಮಾತಾಡ್ತೇನೆ. ಏ ಚಕ್ರವರ್ತಿ ಚಂದ್ರಕಾಂತ್, ಮೈಯಲ್ಲಿ ಎಣ್ಣೆ ಇದೆ ಅಂತ ಕೈಯಲ್ಲಿ ಹಣ ಇದೆ ಅಂತ ತಿಳಿದು ಆ ಸರ್ಕಾರ ಬಂದ ಭೂಮಿ ನಿನ್ನದೆಂದು ತಿಳಿದು ಆ ಸರ್ಕಾರ ಅನುಮತಿ ನೀಡಿದ ಆ ಕೃಷಿ ಕೇಂದ್ರ ಜಾಗವನ್ನು ರದ್ದುಗೊಳಿಸಿ ಈ ನಿನ್ನ ಶುಗರ್ ಫ್ಯಾಕ್ಟರಿ ಕಟ್ಟಲು ಹಂಚು ಹಾಕಿ ನಮ್ಮ ಅಣ್ಣನ ಎದುರಿಸಲು ಈ ನಾಯಿಯನ್ನು ಬಯಸಿದ್ದೇನೆ. ಹೌದು, ಸುತ್ತು ಹೊತ್ತು ಹಳ್ಳಿಗೆ ನಾನೇ ಚಕ್ರವರ್ತಿ. ನನ್ನ ಅನುಮತಿ ಇಲ್ಲದೆ ಅಲ್ಲಿ ಯಾವ ಕೆಲಸ ಏನು ನಡೆದುಕೊಡುದು. ನಾನು ಅಂದುಕೊಂಡದ್ದೇ ನನ್ನ ಕಾರ್ಯ ಕೆಲಸಗಳ ಮುಗಿದ ನಂತರ ಹಾಗಾಗುವವರೆಗೆ ನಾನು ಅದಕ್ಕೆ ಅವಕಾಶ ಕೊಡಲಾರೆ. ಅವಕಾಶ ಕೊಡುವುದಿಲ್ಲ ಎಂದು ಹೇಳೋದಕ್ಕೆ ನಾಚಿಕೆ ಬರುವುದಿಲ್ಲ ಈ ನಿನ್ನ ಜನ್ಮಕ್ಕೆ. ಏ ಚಕ್ರವರ್ತಿ ಚಂದ್ರಕಾಂತ್, ಈ ಹಿಡಿದ ದಿಟ್ಟವಾಗಿ ಮಾತನಾಡಿದರೆ ಆ ಸರ್ಕಾರ ಬಂದಿಸುವ ಮೊದಲೇ
ಘಟ್ಟವನ್ನೇ ಉರುಳಿಸಿ ಬಿಡ್ತೀನಿ. ಜಮೀನ್ದಾರ ನಮ್ಮ ಜನ್ಮದಿಂದ ರೈತ ಅಧ್ಯಕ್ಷನೆಂದು ಅಹಂಕಾರದಿಂದ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇನೆಂದು ಬುದ್ಧಿ ಕೆಟ್ಟ ನನ್ನ ಮಾತನ್ನು ಮೀರಿ ನಡೆದ ನಿನ್ನ ಅಣ್ಣನ ಮಾತು ನೀ ಕೇಳಿ ಹೀಗೆ ತೀರಾಡಿದರೆ ನಿಜವಾದರೆ ಸೀರಿದ ನಿನ್ನ ಊರಿನ ನಾಲಿಗೆ ಹರಿದು ಈ ನನ್ನ ಊರಿನಾಲಿಗೆ ಮುಟ್ಟಲು ನಿನಗೆ ಯಾವ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿಮ್ಮಂತ ಪುಂಡ ಪೋಕರುಗಳಿಗೆ ನಾನು ಸಿಕ್ಕಂತೆ ಕುರಿ ಹಾಲು ಕೊಡಲು ಈ ಗಂಡು ದೇಹ ಬೆಳೆಸಿದ್ದೇನೆ. ನಿನಗಾಗಿ ಚಡ್ಡಿ ಹಾಕಿ ಬಾರಿಸಲು ನಿಂತಿದ್ದೇನೆ. ಬಾರಲೇ ನನ್ನ ಸಣೆಗೆ ಮುಂದಕ್ಕೆ. ನನ್ನ ಗಂಡಸ್ತನಕ್ಕೆ ಸವಾಲು ಹಾಕ್ತ್ಯಾ ಕುನ್ನಿ? ಸಾವಿರಾರು ವೈರಿಗಳ ಬೀಸಿ ರಕ್ತ ಕುರಿದು ಕೊನೆಗೆ ನಿನಗಾಗಿ ಹಲ್ಲು ಬಸಿದುಕೊಂಡಿರುವ ಈ ಚಕ್ರಾಸುರನಿಗೆ ನೀ ನರಿ ಆಗಿ ಕೂಗಿದರೆ ನನ್ನ ರಕ್ತದ ಹಲ್ಲಿಗೆ ಆಹುತಿ ಮಾಡ್ತೀನಿ. ಭುಜಂಗ, ಬೇಗ ಎತ್ತಲಿ ನಿನ್ನ ಕತ್ತಿನ. ಮದ ಮದ್ದಾನಿ ಆಗಿ ಕೊಟ್ಟಿರುವ ಈ ಮದ್ದಾನಿಗೆ ನಾನೇ ಅಂಕುಶ ಆಗಿ ಈತನ ಪ್ರಾಣ ಯಮನ ಪಾದಕ್ಕೆ ಸೇರಿಸಿ ಬಿಡುವ. ಮುಚ್ಚಲೇ ಮಾಯನ ಹುಚ್ಚರಾಗಿ ಹತ್ತಿ ತೆಪ್ಪಿ ರೌಡಿ ಅಂತ ಮಾತನಾಡಿದರೆ ಕಂಚು ಕೋಳಿ ಕಡ್ದಂತೆ ಕಡಿಮೆ. ಈಗಿನ ಬಿಸಿ ರಕ್ತವನ್ನೇ ಕುಡಿದು ಬಿಡ್ತೇನೆ ಮಗನೇ. ಆರಲೇ ಆ ಲುಚ್ಚ ಏನ್ ಹೇಳಕ್ಕೆ ರಕ್ತ ಹುಚ್ಚ ಅಂತನ ನಾ ಹಾಕ್ತೀನಿ ಬರೀ ಕೆಚ್ಚ. ಮೊದಲ ನೀನು ಭುಜಂಗ್ರ ಬಾಯಿ ಮುಚ್ಚಿರಿಯಪ್ಪ ಮೊದಲ. ಏ ತಿರುಪತಿ, ನೀನು ಮೊದಲು ಹರಿತು ಮಾತನಾಡು. ನಡೆದರೆ ನಿನ್ನ ಕಡಿದು ಬಿಡ್ತೀನಿ ಬಿಡ್ಕಣೆ. ತಿರುಪತಿ, ಬಾಯಿ ಮಾತಿಗೆ ಹೆದರುನಲ್ಲ ಈ ಬಕ್ಕಾಸುರ. ಈ ಚಂದ್ರಕಾಂತ ಇಂದ್ರನಾಗಿ ಐರಾವತನ ಏರಿ ವಜ್ರಯುಧನ್ನು ಧರಿಸಿ ಈ ಮರಗರ ಮಹೇಂದ್ರನಿಗೆ ಇಂಥ ಎಷ್ಟೋ ವೀರರು ಬಂದರೆ ಸರಿಯಲಾರೇ ಈ ಸೌಕಾರ ಸಭಾಪತಿ. ಏ ಸೌಕಾರ ಸಭಾಪತಿ, ಆ ಇಂದ್ರನ ಸಂಜೀವಿನಿ ಬಯಸಿದ ಆಯುಧ ಪುಷ್ಪಕ್ಕೆ ಆ ಕೃಷ್ಣ ಸತ್ಯ ಮಾಮ ಬಯಸಿದಾಗ ಅದೇ ಇಂದ್ರನು ಕೃಷ್ಣನೊಂದಿಗೆ ಸೋತು ಆ ಪಾರಿಜಾತ ಪುಷ್ಪವು ಇಂದ್ರಲೋಕದಿಂದ ಭೂಲೋಕಕ್ಕೆ ಹೋದಾಗ ಆವಾಗ ಎಲ್ಲಿ ಹೋಗಿತ್ತಲೇ ಅವನ ವಜ್ರದ ನಿನ್ನಲ್ಲಿ ಆ ತಾಕತ್ತಿದ್ದಾರೆ. ಆಗಲೇ ನಮ್ಮೊಂದಿಗೆ ಮಲ್ಲ ಏನಪ್ಪ ಇದು ನಿನ್ನ ಮಾತಿನ ಭರಾಟೆ? ಅಣ್ಣ, ಇದು ಭರಾಟೆ ಅಲ್ಲ, ಈ ಸಾವುಕಾರ ಉಡಿದ ಕುತಂತ್ರ ಗಲಾಟೆ. ಪ್ರಶಸ್ತಿ ಪಡೆದ ಈ ನಿಮ್ಮ ಶಿಸ್ತಿಗೆ ಆಶಯ ಪಟ್ಟು ಆ ಬಂಜರ ಭೂಮಿಗೆ ನಾಯಕನಾಗಲು ಹೊರಟಿದ್ದಾನೆ ಈ ಕಟುಕ. ಏ ರಂಗನಾಥ್, ನಿನ್ನ ತಮ್ಮನೆಂಬ ನಾಯಿಯನ್ನು ಚೂ ಬಿಟ್ಟು ಹಚ್ಚಲು ಕಳಿಸಿ ನೀನು ಬೆಚ್ಚಗೆ ಮಾತನಾಡ ಹೋಗಲು ಬಂದಿಯಾ? ನೋಡು ರಂಗನಾಥ್, ತಮ್ಮನಿಗೆ ಬುದ್ಧಿ ಹೇಳಿ ಹಿಂದೆ ಸರಿಸಿ ಆ ವಿಜ್ಞಾನ ಕೇಂದ್ರ ರದ್ದು ಮಾಡಿಸ್ತು ಇಲ್ಲ ನನ್ನ ಕೆಲಸ ನಾನು ಮಾಡಲು. ಊರಿಗೆ ನೀನೊಬ್ಬ ದೊಡ್ಡ ನಾಯಕನಾಗಿ ಸರ್ಕಾರದಿಂದ ಬಂದಂತಹ ಕೃಷಿ ಕೇಂದ್ರ ಬೇಡಂತ ಹೇಳ್ತಾ ಇದೆಯಲ್ಲ, ನಿನ್ನ ಬುದ್ಧಿ ಭ್ರಮೆಯಾಗಿದೆ. ಏ ರಂಗನಾಥ್, ನನ್ನ ಬುದ್ಧಿ ಭ್ರಮೆ ಆಗಿದ್ಯಾ? ನೀನು ನಿನ್ನ ತಮ್ಮನ ತರ ಮಾತನಾಡ್ತೀಯ? ಮಾತಾಡದ ಇನ್ನೇನರಿ? ಆ ಕೆಲಸ ಪ್ರಾರಂಭಕ್ಕೆ ನೀನು ಅಧಿಪತಿಯಾಗಿ ಬರ್ಬೇಕಂತ ನಾ ಹೇಳಕ್ ಬಂದಿನಿ ಅಷ್ಟೇ. ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ ಜೀವ ಸಜೀವ ಆಗೋರಿಗೆ ನಾನು ಅದಕ್ಕೆ ಅವಕಾಶ ಕೊಡಲಾರೆ. ಇಂದ್ರಾದಿ ಚಂದಿರನಾಗಿ ಈ ನಾಡಿಗೆ ನಾಡು ಗೌಡ ನಮಗ ದೊರೆಯಾಗಿ ಕತ್ತದಿ ಬಾಳ ಬೆಳಗಿದ ಈ ಚಕ್ರಾಸೂರನಿಗೆ ಹೇಳುವುದೆಲ್ಲ ಬರೀ ಅವಮಾನದ ಮಾತು. ನೋಡು ರಂಗನಾಥ್, ನಿಮಗೆ ಇನ್ನು ಕಾಲಾವಕಾಶ ಕೊಡ್ತೀನಿ, ವಿಚಾರ ಮಾಡಿ ಹೇಳ್ರಿ. ನೀವೆಂದು ನನ್ನ ತಟ್ಟಿಗೆ ಬರೋದಿಲ್ಲವೆಂದು, ಇಲ್ಲ ಅಂದರೆ ನಿಮ್ಮಿಬ್ಬರ ನನ್ನ ಕೈಯಾರೆ ಹೋಗುತ್ತೆ. ಲೇಸಿ ಕಂಡೆ ಉತ್ತರ ತಪ್ಪಿ ಭೂಪನಂತೆ ಜಂಬ ಕೊಚ್ಚಿಕೊಳ್ಳಬೇಡ. ರಣರಂಗಕ್ಕೆ ಬರಲೇ ಇನ್ನ ತಾಯಿಯ ಹೆದಿಯಾಲ ಕುಡ್ದ ಗಂಡಸ ಮಗ ಬಾರಲೇ. ಅಲ್ಲಿ ನನ್ನ ನಿನ್ನ ಹೋರಾಟ
ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡೆ ನಾವು ಮಣ್ಣು ಗೆಲ್ಲಲಾಡಲೇ ಚಕ್ರವರ್ತಿ. ಮರ್ಯಾದೆಯಿಂದ ಬಾ ಅಲ್ಲಿ ಬಂಜರದ ಭೂಮಿಗೆ, ಅಲ್ಲೇ ತಿಳಿಯಲಿ ನಮ್ಮ ನಿಮ್ಮ ಹೋರಾಟ. ಅಣ್ಣ ನೀನೀಗಲೇ ಆಜ್ಞೆ ಮಾಡಿಬಿಡು. ಇವರ ಬಿಸಿ ರಕ್ತದೊಂದಿಗೆ ನಿಮ್ಮ ಪವಿತ್ರವಾದ ಪಾದ ತೊಳಿತೀನಿ. ಬನ್ನಿ ಅಣ್ಣ, ಹೋಗೋಣ. ಅದೇನೊಂದು ಬೇಗ ಅಪ್ಪಣೆ ಮಾಡಿದನೆ. ನೀವು ಬೇಗ ನನಗೆ ಅಪ್ಪಣೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಇವರ ಕತೆ ಮುಗಿಸಿ ಬಿಡುತ್ತಿದ್ದೆ. ಇವರ ಕತೆ ಮುಗಿಸೋ ಸಮಯ ಈಗಲ್ಲ ಭುಜಂಗ. ಬಾರಪ್ಪ ಭೂಪನ, ಹೆಂಡತಿ ಸತ್ತ 3 ದಿನ ಕಳಕತ್ತಲ್ಲ ಭೂಪನ. ಹೌದು ಲಕ್ಷ್ಮೀಕಾಂತ್, ಹೌದು. ಅವರಿಬ್ಬರು ಸಿಕ್ಕಂತೆ ನನಗೆ ಮಾತನಾಡುವಾಗ ನನ್ನ ಆಲೋಚನೆ ಏನಿತ್ತೋ ಏನೋ ನನಗೆ ತಿಳಿಯಲಾಗಿದೆ. ಏನು ನಿನ್ನ ಸಮಾಚಾರ? ಈ ನಿನ್ನ ತಮ್ಮನೇಸೆ ಯಾರಿದೆ ನನ್ನ ನಿನಗೆ? ಬಗಳು ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬಗಳಲ್ಲ. ಅಂತೆ ಅವ್ರೇನು ಮಾಡಕ್ ಸಾಧ್ಯವೇ ಇಲ್ಲ. ನಾನೊಂದು ಹೊಸ ಪ್ಲಾನ್ ಹಾಕಿದ್ದೇನೆ, ಎಲ್ಲರ ಒಳಗೆ ಬನ್ನಿ ಹೇಳುತ್ತೇನೆ. ನಮಗೇನು ಗೊತ್ತಿಲ್ಲ ಅಂತ ಬಾರ್ಲಿ ಗಜಪತಿ.